ಆನ್ಲೈನಲ್ಲೇ ಕಲಿತೀನಿ ಅಥವಾ ನೋಡಿ ಕಲಿತೀನಿ ಅಂತ ಮಿನಿಮಮ್ ಯಾವ ಆಸನಗಳನ್ನ ಕಲಿಬೇಕು ಅಂತ ಹೇಳ್ತೀನಿ. ಫಸ್ಟು ಶವಾಸನ. ನಾನು ನನ್ನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಕೆಲವು ಟೈಮ್ ಆಯಿತು ಮಕ್ಕಳಿಗೆ ರೆಡಿ ಮಾಡಬೇಕು ಅಂತ ಬೇಗ ಹೊರಡ್ಬಿಡ್ತಾರೆ. ಎರಡು ಶ್ವಾಸ ಮಾಡ್ಬೋದು, ಒಂದು ಆಸನ ಕಡಿಮೆ ಮಾಡಬೇಕು, ಶ್ವಾಸ ಮಾಡ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ನಮ್ಮ ದೇಹಕ್ಕೆ ಈಗ ಸ್ಟ್ರೆಚಿಂಗ್ ಮಾಡ್ತೀವಿ, ಈ ಕಡೆ ಬೆಂಡ್ ಮಾಡ್ಬಿಡ್ತೀವಿ, ಈ ಕಡೆ ಬೆಂಡ್ ಮಾಡ್ತೀವಿ, ಒಂದು ಕಡೆ ಜಾಸ್ತಿ ಬೆಂಡ್ ಆಗಿರುತ್ತೆ ದೇಹ, ಒಂದು ಕಡೆ ಕಡಿಮೆ ಇರುತ್ತೆ. ಸೊ ಅವರು ಶ್ವಾಸದಲ್ಲಿ ನಮ್ಮ ದೇಹನ ಈಕ್ವಲೈಸ್ ಮಾಡ್ತಾರೆ, ಮನಸ್ಸನ್ನ ಶಾಂತ ಮಾಡಿ. ಸೊ ಶ್ವಾಸ ಇಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಆಸನ. ಕರೆಕ್ಟಾಗಿ ನಿದ್ದೆ ಹೋಗ್ಬೇಕು ಅಷ್ಟೇ, ಅವೇರ್ನೆಸ್ ಇಟ್ಕೊಂಡು ಮಾಡಬೇಕು. ಶವಾಸನ ಅದು ಬಿಟ್ಟರೆ ವಜ್ರಾಸನ ಅಂತ ಬರುತ್ತೆ. ಮಂಡಿ ನೋವು ಇಲ್ಲ ಅಂತಂದ್ರೆ ವಜ್ರಾಸನ ಮಾಡೋದ್ರಿಂದ ನಮ್ಮ ಕಾಲುಗಳು ಚೆನ್ನಾಗಿ ಫ್ಲೆಕ್ಸಿಬಲ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಡೈಜೆಷನ್ ತುಂಬ ಉಂಟು. ಆಮೇಲೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಬಟರ್ಫ್ಲೈ, ಬದ್ಧಕೋನಾಸನ. ಅದು ಬರೀ ಲೇಡೀಸ್ಗೆಲ್ಲ, ಜೆಂಟ್ಸ್ ಕೂಡ ತುಂಬ ಬೆನಿಫಿಟ್ ಇರುತ್ತೆ. ಲೇಡೀಸ್ಗೆ ಡಿಫ್ರೆಂಟ್ ಪೋಸನ್ನ ಕರೀತೀವಿ, ಬಿಕಾಸ್ PCOD ಒಳ್ಳೆಯದು, ಏಜ್ ಆಗ್ತಾ ಇಂಟ್ರೆಸ್ಟ್ ಸ್ಯಾಕ್ ಆಗುತ್ತೆ, ಅದನ್ನ ಮಸಲ್ ಟೋನ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಥೈ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಿ ಥೈ ಸ್ಟ್ರೆಂಥನಿಂಗ್ ಕೊಡುತ್ತೆ, ತುಂಬ ಒಳ್ಳೆಯದು. ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ತುಂಬ ಹೆಲ್ದಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬಟರ್ಫ್ಲೈ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸನ. ಬಟ್ ರನ್ನರ್ಸ್, ಅಥ್ಲೀಟ್ಸ್ ಯಾರಾದರೂ ಮ್ಯಾರಥಾನ್ ರನ್ನರ್ಸ್ ಇರುತ್ತೆ, ಅವ್ರಿಗೆ ಲೆಗ್ ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಬಟರ್ಫ್ಲೈ ಇಸ್ ವೆರಿ ಯೂಸ್ಫುಲ್. ಆಮೇಲೆ ತಾಡಾಸನ, ನಿಂತ್ಕೊಂಡು ಕೈನ ಚೆನ್ನಾಗಿ ಸ್ಟ್ರೆಚ್ ಮಾಡೋದು. ಸೊ ದೇಹನ ನಮ್ಮ ಸ್ಪೈನ ಲಾಂಗೇಟ್ ಮಾಡುತ್ತೆ, ಬಿಕಾಸ್ ಬಲ್ಜ್ ಆಗೋದು ಇವೆಲ್ಲ ಆಗೋದು ನಮ್ಮ ಸ್ಪೈನ್ ಇಶ್ಯೂಸ್ನ. ಸೊ ತಾಡಾಸನ ಸ್ಟ್ರೆಚಿಂಗ್ಗಳು. ಆ್ಯಂಡ್ 5 ಲಾಸ್ಟ್ ಆಸನ ಪವನ ಮುಕ್ತಾಸನ. ಮಲ್ಕೊಂಡು ಕಾಲನ್ನು ಮಡಚಿ ಮುಂದೆ ಮಲ್ಕೊಳ್ಳೋದು, ಅದು ಪವನ ಮುಕ್ತ, ರಿಲೀಸಿಂಗ್ ಪೋಸ್. ಗ್ಯಾಸ್ಟ್ರೈಟಿಸ್, ಅಸಿಡಿಟಿ, ಇವಾಗ ಯಾರೇ ಹೇಳಿ ಎವ್ರಿ ಸೆಕೆಂಡ್ ಪರ್ಸನ್ ಹ್ಯಾಸ್ ಬ್ಯಾಕ್ ಪೇನ್, ಎಸ್ಪೆಷಲಿ ಲೋವರ್ ಬ್ಯಾಕ್ ಪೇನ್. ಸೊ ಇದು ಬ್ಯಾಕ್ ಪೇನ್ ಹೋಗಿಸೋಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆದು ಭಾರ ಕಡಿಮೆ ಮಾಡೋಕ್ಕೆ ತುಂಬ ಒಳ್ಳೆಯದು. ನೀಗೆ ಪೇನ್ ಕೊಡದೇ ನೀ ಬೆಂಡಿಂಗ್ ಮಾಡುತ್ತೆ. ಸೊ ಈ ಒಂದು 5 ಆಸನ